ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಅಗಮ್ಯ ಅಗೋಚರ ಅಪ್ರತಿಮ
ಲಿಂಗ ಪೂಜೆಯಾದಳು ಮರೆಯಬೇಕು. ಲಿಂಗ ಪೂಜೆಯಾದಳು ಮರೆಯಬೇಕು. ಲಿಂಗ ಪೂಜೆಯಾದಳು ಮರೆಯಬೇಕು. ಜಂಗಮ ಮುಂದೆ ನಿಂತಿದ್ದಳು. ಜಂಗಮ ಮುಂದೆ ನಿಂತಿದ್ದಳು. ಜಂಗಮ ಮುಂದೆ ನಿಂತಿದ್ದಳು. ಜಂಗಮ ಮುಂದೆ ನಿಂತಿದ್ದಳು. ಹಂಗು ಹರಿಯಬೇಕು. ಹಂಗು ಹರಿಯಬೇಕು. ಹಂಗು ಹರಿಯಬೇಕು. ಹಂಗು ಹರಿಯಬೇಕು. ಕಾಯಕದಲ್ಲಿ ನಿರತನಾದಡೆ. ಕಾಯಕದಲ್ಲಿ ನಿರತನಾದಡೆ. ಗುರುದರ್ಶನವಾದಳು ಮರೆಯಬೇಕು. ಗುರುದರ್ಶನವಾದಳು ಮರೆಯಬೇಕು. ಕಾಯಕವೇ ಕೈಲಾಸವಾದ ಕಾರಣ. ಕಾಯಕವೇ ಕೈಲಾಸವಾದ ಕಾರಣ. ಕಾಯಕವೇ ಕೈಲಾಸವಾದ ಕಾರಣ. ಕಾಯಕವೇ ಕೈಲಾಸವಾದ ಕಾರಣ. ಅಮರೇಶ್ವರ ಲಿಂಗವಾಯಿತಾದಳು. ಅಮರೇಶ್ವರ ಲಿಂಗವಾಯಿತಾದಳು. ಅಮರೇಶ್ವರ ಲಿಂಗವಾಯಿತಾದಳು. ಅಮರೇಶ್ವರ ಲಿಂಗವಾಯಿತಾದಳು. ಕಾಯಕದೊಳಗೂ 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 ಕಾಯಕದಲ್ಲಿ ನಿರತನಾದಡೆ. ಕಾಯಕದಲ್ಲಿ ನಿರತನಾದಡೆ. ಗುರುದರ್ಶನವಾದಳು ಮರೆಯಬೇಕು. ಗುರುದರ್ಶನವಾದಳು ಮರೆಯಬೇಕು. ಗುರುದರ್ಶನವಾದಳು ಮರೆಯಬೇಕು. ಗುರುದರ್ಶನವಾದಳು ಮರೆಯಬೇಕು. ಗುರುದರ್ಶನವಾದಳು ಮರೆಯಬೇಕು. ಗುರುದರ್ಶನವಾದಳು ಮರೆಯಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ. ನೆರೆ ತೊರೆಗಳಿಗಂಜಿದೊಡೆ ಎಂದಯ್ಯ. ನೆರೆ ತೊರೆಗಳಿಗಂಜಿದೊಡೆ ಎಂದಯ್ಯ. ನೆರೆ ತೊರೆಗಳಿಗಂಜಿದೊಡೆ ಎಂದಯ್ಯ. ನೆರೆ ತೊರೆಗಳಿಗಂಜಿದೊಡೆ ಎಂದಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಸಂತೆಯ ಒಳಗೊಂದು ಮನೆಯ ಮಾಡಿ. ಸಂತೆಯ ಒಳಗೊಂದು ಮನೆಯ ಮಾಡಿ. ಶಬ್ದಕ್ಕೆ ನಾಚಿದೊಡೆ ಎಂದಯ್ಯ. ಶಬ್ದಕ್ಕೆ ನಾಚಿದೊಡೆ ಎಂದಯ್ಯ. ಶಬ್ದಕ್ಕೆ ನಾಚಿದೊಡೆ ಎಂದಯ್ಯ. ಶಬ್ದಕ್ಕೆ ನಾಚಿದೊಡೆ ಎಂದಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ.
ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಾರ್ಥನೆ ಮನುಷ್ಯನ ಅಂತರಂಗವನ್ನು ಶುದ್ಧಿ ಮಾಡುವಂಥದ್ದು. ಸಾಮಾನ್ಯವಾಗಿ ಸ್ನಾನದ ಮೂಲಕ ನಾವೆಲ್ಲ ಬಹಿರಂಗ ಶುದ್ಧಿಯನ್ನು ಮಾಡ್ತೀವಿ. ಆದರೆ ಮನುಷ್ಯನಿಗೆ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧಿಗಳಿದ್ದಾವೆ. ಅವೆರಡನ್ನೂ ಶುದ್ಧ ಮಾಡಿಕೊಳ್ಬೇಕು ಅಂದರೆ ಮೊದಲು ಸ್ನಾನ, ದೈಹಿಕ ಶುಚಿ, ಅದರ ಜೊತೆಗೆ ಈಗ ಮಾನಸಿಕ ಶುಚಿಗೆ ಪ್ರೇರಣೆ ನೀಡುವಂಥದ್ದು ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ 3 ವಚನಗಳನ್ನು ನಿಮಗೆ ಹೇಳಿಕೊಟ್ಟು. ಮೊದಲನೇದು ಬಸವಣ್ಣನವರ ಜಗದಗಲ ಮುಗಿಲಗಲ ಅನ್ನುವಂಥದ್ದು. ಅದು ದೇವರ ಸ್ವರೂಪವನ್ನು ತಿಳಿಸ್ಕೊಡುವಂಥದ್ದು. ಸಾಮಾನ್ಯವಾಗಿ ನಾವೆಲ್ಲ ದೇವರು ಅಂದ ತಕ್ಷಣ ಗುಡಿಗಳ ಕಡೆ, ಮಠಗಳ ಕಡೆ, ಮಂದಿರ, ಚರ್ಚು, ಮಸೀದಿ ಈ ಕಡೆ ನೋಡೋವಂಥದ್ದು ಸ್ವಭಾವ. ಆದರೆ ಬಸವಣ್ಣವ್ರದ್ದು ಇದಕ್ಕೆ ವಿರುದ್ಧವಾದಂಥ ಅಭಿಪ್ರಾಯ. ಬಸವಣ್ಣವರು ದೇವರ ಸ್ವರೂಪವನ್ನು ಹೇಳುವಾಗ ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ ಅಂತ ಹೇಳ್ತಾರೆ. ದೇವರು ಇಲ್ಲದೆ ಇರೋವಂಥ ಜಾಗ ಇಲ್ಲವೇ ಇಲ್ಲ. ಇಲ್ಲಿ ಕೂತಿದ್ದೇವೆ ಅಂದರೆ ಇಲ್ಲಿದ್ದಾನೆ, ನಮ್ಮ ರೂಮ್ನಲ್ಲಿದ್ದೇವೆ ಅಂದರೆ ರೂಮ್ನಲ್ಲಿರ್ತಾನೆ, ನಾಳೆ ಏನೋ ಕೆಲಸ ಮಾಡ್ತಾ ಇದ್ದೇವೆ ಅಂದರೆ ಅಲ್ಲೂ ಇರ್ತಾನೆ. ದೇವರು ಇಲ್ಲದೆ ಇರುವಂಥ ಜಾಗ ಇಲ್ಲವೇ ಇಲ್ಲ. ಆದರೂ ಆ ದೇವರು ನಮಗೆ ಕಾಣಲ್ಲ. ಕಾರಣ ಅದು ಅಗಮ್ಯ, ಅಗೋಚರ, ಅಪ್ರತಿಮ ಅಂತ ಹೇಳ್ತಾರೆ. ಅದು ಕಣ್ಣಿಗೆ ಕಾಣೋ ಅಂಥದ್ದಲ್ಲ. ಮತ್ತು ಅಂಥದನ್ನು ಕಾಣುವ ಹಾಗೆ ಮಾಡೋದು ಹೇಗೆ? ಅದಕ್ಕೆ ಬಸವಣ್ಣವರು ಲಿಂಗ ರೂಪವನ್ನು ಕೊಟ್ಟು, ಆ ಲಿಂಗ ರೂಪವನ್ನು ಕೊಟ್ಟು ನಿನ್ನ ಅಂಗೈಯಲ್ಲಿ ಆ ಲಿಂಗವನ್ನು ಹಿಡ್ಕೊಂಡು ಏಕಾಗ್ರ ದೃಷ್ಟಿಯಿಂದ ನಿನ್ನ ಅಂತರಂಗದೊಳಗಡೆ ನೀನು ನೋಡ್ಕೋ ಅಂತ ಹೇಳಿ.
ಹೀಗೆ ಹೇಳುವ ಮೂಲಕ ಜಗದಗಲ ಮುಗಿಲಗಲ ಇರುವಂಥ ಭಗವಂತನನ್ನ ಇಷ್ಟಲಿಂಗದ ರೂಪದಲ್ಲಿ ನಮ್ಮ ಅಂಗೈಗೆ ಕರುಣಿಸಿ. ಬಹುಶಃ ಇದು ಜಗತ್ತಿನ ಎಲ್ಲ ವಿಸ್ಮಯಗಳಲ್ಲಿ ಅದ್ಭುತವಾದದ್ದು. ಯಾರನ್ನಾದರೂ ದೇವ್ರನ್ನ ಕೇಳಿದರೆ ಅಂಗೈಯಲ್ಲೈತಿ ಅಂತ ಹೇಳಲ್ಲ, ನನ್ನೊಳಗಡೆ ಇದೆ ಅಂತ ಹೇಳಲ್ಲ. ಕೊನೆಗೆ ಗುಡಿಯನ್ನು ಮಠವನ್ನು ತೋರಿಸ್ತಾರೆ. ಅದಕ್ಕೆ ಪರ್ಯಾಯವಾಗಿ ಹೊಸ ಚಿಂತನೆಯನ್ನು ಮಾಡಿದಂಥವರು ಬಸವಾದೀಶ್ವರ ಶರಣರು. ನೀವು ಗುಡಿಯಲ್ಲಿ ದೇವರಿದೆ ಅಂತ ಹೋದರೆ ಅಲ್ಲಿ ಪೂಜಾರಿ ಪುರೋಹಿತರ ಕಾಟ ಇದ್ದದ್ದೇ. ಮೊನ್ನೆ ನೀವು ಸಮುದ್ರದ ದಡದಲ್ಲಿ ಕೆಲವರಾದರೂ ಹೋಗಿದ್ದೀರಿ. ಅಲ್ಲಿ ಒಂದು ಪೂಜೆ ಮಾಡ್ತಾಯಿದ್ರು ಪೂಜಾರಿ. ಲಿಂಗಾಯತರು ನೀವೆಲ್ಲರೂ ಬಹುತೇಕ ಇಲ್ಲಿರೋರು. ಆದರೆ ಮಾಡಿದ್ದೇನು ಅಂತ ನಾವು ಸೂಕ್ಷ್ಮ ಗಮನಿಸ್ತಾ ಇದ್ವಿ. ಅಲ್ಲಿ ಹೋದರು, ಅವನೊಂದಿಷ್ಟು ಹಣಿಗೆ ಏನೋ ಇಡ್ತಿದ್ದ, ಹಿಂಗೊಂದು ನಾಮ ಬರೀತಿದ್ದ. ಅದಕ್ಕೆ 2,000 ರೂಪಾಯಿ ಕೊಡಬೇಕು. ಆ ನಂತರ ಅವನು ಮಾಡೋ ವಿಧಾನ ನೀವು ಗಮನಿಸಿರಬೇಕು. ಕೈಯಲ್ಲಿ ಒಂದು ಸಿಗರೇಟ್ ಇತ್ತು. ಅವನು ಸಿಗರೇಟ್ ಸೇರ್ತಾನೆ ನಿಮಗೆ ಇದನ್ನು ಮಾಡ್ತಾ ಇದ್ದ. ಅಂದರೆ ಅದು ಭಕ್ತಿ ನಿರ್ಮಲವಾಗಿರಬೇಕು. ಅಲ್ಲಿ ಯಾವುದೇ ಕೊಳಕು ಇರಬಾರ್ದು. ಆದರೆ ಅಲ್ಲಿ ಆಗಿದ್ದೇನು. ನಾವು ಕೆಲವ್ರಿಗೆ ಸೂಚನೆ ಕೊಟ್ವಿ, ಅಯ್ಯೋ ಪುಣ್ಯಾತ್ಮರ ಅಲ್ಲಿ ಯಾಕೆ ಹೋಗ್ತೀರಪ್ಪ ಅಂತಂದರೆ, ಅಯ್ಯೋ ಇಷ್ಟು ದೂರನ ಬಂದಿದ್ದೀವಿ, ತೀರಾ ಅಷ್ಟು 2,000 ರೂಪಾಯಿಗೆ ಯೋಚನೆ ಮಾಡಿದರೆ ಹಂಗೆ. ಅಂದರೆ ಇನ್ನೂ ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೇವೆ ಅನ್ನೋದನ್ನು ಆಲೋಚನೆ ಮಾಡಿಕೊಂಡು. ಹಾಗಾಗಿ ಈ ಬಸವಣ್ಣವ್ರ ವಚನಗಳು ಮತ್ತೆ ಮತ್ತೆ ನಮ್ಮ ಅಂತರಂಗವನ್ನು ಕೆದಕಬೇಕು. ಹಾಗೆ ಅಂತರಂಗವನ್ನು ಕೆದಕಿದಾಗ ಬಹುಶಃ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ತೇವೆ ಬಿಡ್ತೇವೆ, ಅದು 2ನೇ ಹಂತ. ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಆ ವಚನ ಮತ್ತೆ ಮತ್ತೆ ನಿಮ್ಮ ಮನನ ಮಾಡ್ಕೊಳ್ಳೋವಂಥದ್ದು. ಇನ್ನು 2ನೇ ವಚನ ಹೇಳಿಕೊಟ್ಟದ್ದು ಯಾವುದು? ಕಾಯಕವೇ ಕೈಲಾಸ. ಭಗವಂತ ಎಲ್ಲಿದ್ದಾನೆ? ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲೇ ಇದ್ದಾನೆ. ನಾವೇನು ಮಾಡ್ತೇವೆ ಅಂತಂದರೆ ಅದನ್ನು ಬಿಡ್ತೇವೆ, ಬರೀ ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಶರಣರು ಬರೀ ಪೂಜೆ ಮಾಡೋಕ್ಕೆ ಹೇಳಿಲ್ಲ, ಪೂಜೆಯ ಜೊತೆಗೆ ಕಾಯಕವನ್ನು ಮಾಡು ಅಂತ ಹೇಳಿ. ಅಷ್ಟೇ ಅಲ್ಲ, ಕಾಯಕಕ್ಕೆ ಪೂಜೆಗಿಂತ ಹೆಚ್ಚಿನ ಗೌರವವನ್ನು ಕೊಟ್ಟು. ಭಾಳ ಜನ ಹೇಳಿಬಿಡ್ತಾರೆ, ನಾವು ಕಾಯಕ ಮಾಡ್ತೇವೆ ಹಂಗಾರೆ ಪೂಜೆ ಆಗಬೇಕು ಅಂತ. ತಪ್ಪು. ನಾನು ಊಟ ಮಾಡ್ತೇನೆ ಅಂತಂದಮೇಲೆ ನಾನು ಕಾಯಕ ಮಾಡಲೇಬೇಕಲ್ಲ. ಕಾಯಕ ಮಾಡಬೇಕು ಅಂತಂದ್ರೆ ಪೂಜೆ ಮಾಡಲೇಬೇಕಲ್ಲ. ಅವು ಒಂದಕ್ಕೊಂದು ಪೂರಕವಾದಂಥದ್ದು. ಅವುಗಳನ್ನು ಹೇಳೋದ್ರ ಮೂಲಕ ಅದು ಆ ಕಾಯಕದ ಶ್ರದ್ಧೆ ಅವ್ರಿಗೆ ಯಾಕೆ ಬಂತು ಅಂತಂದರೆ, ಇದು ಯಾರ ವಚನ? ಇದು ಆಯ್ದಕ್ಕಿಲ್ಲ ಮಾರಯ್ಯನವರ ವಚನ. ಆಯ್ದಕ್ಕಿ ಮಾರಯ್ಯ ನಿಮಗೆಲ್ಲ ಗೊತ್ತಿದೆ. ಅವರು ಅಕ್ಕಿಯನ್ನು ಆಯ್ದು ಊಟ ಮಾಡೋವಂಥವ್ರು, ಮಾಡಿಸೋವಂಥವ್ರು. ಒಮ್ಮೆ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯನ್ನು ಮಾರಯ್ಯನವರು ಮನೆಗೆ ತಗೊಂಡು ಬರ್ತಾರೆ. ತಂದಾಗ ನೀವು ಆದರೂ ಭಾಳ ಖುಷಿ ಪಡ್ತಿದ್ವಿ. ಪರವಾಗಿಲ್ಲ, ನಮ್ಮ ಯಜಮಾನ್ರಿಗೆ ಇವತ್ತೇನೋ ಒಳ್ಳೆ ಬುದ್ಧಿ ಬಂದಿದೆ, ದಿವಸ ಒಂದು ಅರ್ಧ kg ಥರ ಅಂತ ಇವತ್ತು 1 ಕ್ವಿಂಟಲ್ ತಂದು ಬಿಟ್ಟಿದ್ದಾರೆ ಅಂದರೆ ಎಷ್ಟು ಖುಷಿ ಆಗ್ತಿತ್ತು. ಆದರೆ ಆ ತಾಯಿ ಖುಷಿ ಪಡಲ್ಲ, ಮನಸ್ಸಿನಲ್ಲೇ ನೊಂದ್ಕೊಳ್ತಾಳೆ. ನೊಂದ್ಕೊಂಡು ಹೇಳ್ತಾಳೆ, ಈ ಸಖಿ ಆಸೆ ನಿಮಗೇಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಎಲೆಯ. ಯಾಕ್ರಿ ನಿಮಗಿಂತ ದುರಾಸೆ ಬಂತು? ನಾವು ಶರಣರು ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿಯನ್ನು ಹೊಂದಬೇಕಾಗಿತ್ತು. ಅಗತ್ಯಕ್ಕಿಂತ ಹೆಚ್ಚು ತಂದಿದ್ದೀರಿ ಅಂದರೆ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದ ಹಾಗೆ, ಇನ್ನೊಬ್ಬರ ಬದುಕನ್ನು ಕಿತ್ಕೊಂಡು ಹಾಗೆ. ಹಾಗಾಗಿ ಇವುಗಳನ್ನು ಎಲ್ಲಿಂದ ತಂದಿದ್ರು ಅಲ್ಲೇ ಹೋಗಿ ಹಾಕಿ ಅಲ್ಲಿರೋಂಥ ಶರಣರನ್ನ ನಮ್ಮ ಮನೆಗೆ ಪ್ರಸಾದಕ್ಕೆ ಕರ್ಕೊಂಡು ಬನ್ನಿ. ಮೊದಲನೇದು ಅಕ್ಕಿ ಹಾಕ್ಕೊಂಡು ಊಟ ಮಾಡೋ ಅಂಥವ್ರು ಇದ್ದಕ್ಕಿನೂ ಅಲ್ಲಿ ಹಾಕಿ ಬಂದರೆ ಹೇಗೆ ಈಗ ಅಡುಗೆ ಮಾಡಿ ನೀಡ್ತಾಳೆ ಅಂತ ಅವನಿಗೆ ಅನುಮಾನ. ಅವನ ಅನುಮಾನವನ್ನು ಅರ್ಥ ಮಾಡಿಕೊಂಡಂಥ ಆ ತಾಯಿ ಹೇಳ್ತಾಳೆ, ಸತ್ಯಶುದ್ಧ ಕಾಯಕವ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನೇ ತಾನಾಗಿಕೊಳ್ಳುವ. ಯಾರು ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವ್ರಿಗೆ ಬಡತನ ಇಲ್ಲ. ಭಗವಂತ ಯಾವುದೋ ರೂಪದಲ್ಲಿ ಕೊಡ್ತಾನೆ. ನಾವು ಕಾಯಕ ಮಾಡ್ತೀವಿ ಅಂದರೆ ಅದು ತಕ್ಕ ಪ್ರತಿಫಲ ಬಂದೇ ಬರುತ್ತೆ. ಯಾಕೆ ಚಿಂತೆ ಮಾಡ್ತೀರಿ, ಹೋಗ್ರಿ ಅಂತ ಆ ತಾಯಿ ಹೇಳ್ತಾಳೆ. ಬಂದಂಥ ಶರಣರಿಗೆ ಅಲ್ಲಿ ಎಷ್ಟು ಸೊಗಸಾಗಿ ಬರುತ್ತೆ ಅಂದರೆ, ಯಾರ್ಯಾರು ಏನೇನು ಬಯಸ್ತಾರೋ ಅವನ್ನೆಲ್ಲ ಮಾಡಿ ನೀಡಿದ್ರಂತ.
ಅದು ನಿಜವಾದಂಥ ಕಾಯಕ ಶ್ರದ್ಧೆ. ಮನುಷ್ಯನಿಗೆ ಬಹಳ ಮುಖ್ಯವಾದಂಥದ್ದು ಮೊದಲನೇದು ಪೂಜೆ, ಎರಡನೇದು ಕಾಯಕ ಶ್ರದ್ಧೆ, ಇನ್ನು ಮೂರನೇದು ವಚನ ಹಾಡಿದ್ದು ಯಾವುದು? ಅಕ್ಕ ಮಹಾದೇವಿಯವರು. ಈ ಜಗತ್ತಿನಲ್ಲಿ ನಾವು ಬದುಕ್ತೇವೆ ಅಂತಂದರೆ ಎಲ್ಲರೂ ನಮ್ಮನ್ನು ಹೊಗಳಬೇಕಾಗಿಲ್ಲ, ಅಥವಾ ಎಲ್ಲರೂ ನಮ್ಮನ್ನು ತೆಗಳ್ಬೇಕಾಗಿಲ್ಲ. ಹೊಗಳಿಕೆ ತೆಗಳಿಕೆ ಸಹಜವಾಗೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೇಗಿರಬೇಕು, ಅದು ಮನಸ್ಥಿತಿಗೆ ಕುರಿತು ಹೇಳಿದಂಥ ಮಾತು. ಅಲ್ಲಿ ಮೃಗಗಳು ಯಾವುವು? ಕಾಡು ಪ್ರಾಣಿಗಳಲ್ಲ, ನೀವೇ ಕಾಡುವ ಪ್ರಾಣಿಗಳು. ನಮ್ಮ ಸುತ್ತಮುತ್ತನೇ ಇರ್ತಾರಲ್ಲ ಕಾಡುವ ಪ್ರಾಣಿಗಳು, ಆ ಪ್ರಾಣಿಗಳ ಬಗ್ಗೆ ನಾವು ಎಚ್ಚರದಿಂದ ಇರಬೇಕಾಗುತ್ತೆ. ನೀವು ಬೆಟ್ಟದ ಮೇಲೆ ಹೋಗಿ ಮನೆ ಮಾಡಿದಿರಿ ಅಂತಂದರೆ ಇರ್ತವೆ ಕಾಡುವ ಪ್ರಾಣಿಗಳು. ಹೋಗುವಾಗಲೇ ಯೋಚನೆ ಮಾಡಬೇಕಾಗಿತ್ತು, ಇಲ್ಲಿಂಥವೆಲ್ಲ ಇದಾವಲ್ಲ ಏನು ಮಾಡೋದು ಅಂತ. ಆದರೆ ಯೋಚನೆ ಮಾಡದೆ ಹೋಗಿಬಿಟ್ಟಿರ್ತೀವಿ. ಹೋದ್ಮೇಲೆ ಅಯ್ಯೋ ದೇವರೇ ಹೆಂಗಪ್ಪ ಹಿಂಗಾದರೆ ಅಂತ ಚಿಂತೆ ಮಾಡೋ ಅಗತ್ಯ ಇಲ್ಲ. ಸಮುದ್ರದ ದಡದಲ್ಲಿ ಮನೆ ಮಾಡಿದ್ದೀವಿ ಅಂತಂದರೆ ಅದು ದೊಡ್ಡ ತೆರೆಗಳು ಅಲೆಗಳು ಬಂದೇ ಬರ್ತವೆ. ಆ ಅಲೆಗಳು ತೆರೆಗಳು ಬರ್ತವೆ ಅಂತ ಹೇಳಿ ಭಯಪಟ್ಟರೆ ನೀವು ಮನೆ ಮಾಡಬಾರ್ದಾಗಿತ್ತಪ್ಪ, ಮಾಡಿಬಿಟ್ಟಿದ್ದೀರಿ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ. ನಾವು ಈ ಲೋಕಕ್ಕೆ ಬಂದಿದ್ದೇವೆ ಅಂದಮೇಲೆ ಮೆಚ್ಚೋರು ಚುಚ್ಚೋರು ಎಲ್ಲ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೇಗಿರಬೇಕು? ಎಲ್ಲ ದಾನಗಳಿಗಿಂತ ಶ್ರೇಷ್ಠ ದಾನ ಸಮಾಧಾನ ಅಂತ. ಆ ಸಮಾಧಾನನೇ ಇಲ್ಲದೇ ಇದ್ದರೆ ನಿಮ್ಮ ಬದುಕು ನರಕ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅಕ್ಕ ಈ ವಚನದ ಮೂಲಕ ಕೊಟ್ಟಿದ್ದಾರೆ. ಈ 3 ವಚನಗಳು ಬಹುಶಃ ನಿಮ್ಮ ಬದುಕಿನಲ್ಲಿ ಅಳವಟ್ಟರೆ ಬದುಕು ಬಂಗಾರ ಆಗುತ್ತೆ. ಬಂಗಾರ ಅಂದ ತಕ್ಷಣ ಹೊರಗಡೆ ಹೋಗಿ ನಿನ್ನೆಲ್ಲ ಕೊಳ್ಳಕ್ಕೆ ಹೋಗಿದ್ರಲ್ಲ, ಅದಲ್ಲ. ಬಂಗಾರ ಯಾವುದು? ನಮ್ಮ ಒಳಗಡೆ ಇರೋವಂಥದ್ದೇ ಬಂಗಾರ. ನಾವು ಬಂಗಾರ ಆಗಬೇಕು, ಹೊರಗಿಂದ ವಸ್ತು ಅರಿವುಗಳಿಂದ ನಾವು ಶೃಂಗಾರ ಮಾಡ್ಕೊಳ್ಳೋದಲ್ಲ. ಯಾವುದೋ ಒಂದು ವಚನ ಬರುತ್ತಲ್ಲ, ಶೃಂಗಾರ ಅಂತ ಕಣ್ಣಿಗೆ ಶೃಂಗಾರ, ಕಣ್ಣಿಗೆ ಶೃಂಗಾರ. ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ. ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ವಚನಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ. ಕರಗಳಿಗೆ ಶೃಂಗಾರ ಸತ್ಪಾತ್ರಕ್ಕೆ ಇಯುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ. ಕರಗಳಿಗೆ ಶೃಂಗಾರ ಸತ್ಪಾತ್ರಕ್ಕೆ ಇಕ್ಕುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯ, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯ. ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ. ಇದು ಅಕ್ಕನವರ ವಚನ. ಆ ವಚನದಲ್ಲಿ ಕೊನೆಗೆ ಅವ್ರು ಹೇಳುವಂಥದ್ದು, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯ. ವ್ಯರ್ಥ ಜೀವನ. ಯಾರ ಜೀವನ ವ್ಯರ್ಥ? ನಾವು ನಾಲಿಗೆಯಿಂದ ಏನು ನುಡಿಬೇಕು, ಕಿವಿಯಿಂದ ಏನು ಕೇಳಬೇಕು, ಕಣ್ಣಿನಿಂದ ಏನು ನೋಡಬೇಕು, ಕೈಯಿಂದ ಏನು ಮಾಡಬೇಕು. ಇವು ನಮ್ಮ ಪಂಚೇಂದ್ರಿಯಗಳನ್ನು ಕೂಡ ಅವರು ಶುದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಶುದ್ಧಿ ಮಾಡಿಕೊಂಡಾಗ ಬದುಕು ಸಾರ್ಥಕ ಆಗುತ್ತೆ. ಈಗ ನೀವೆಲ್ಲ ಪ್ರವಾಸ ಮಾಡಲಿಕ್ಕೆ ಬಂದಿದ್ದೀರಿ. ಬರೀ ಇದು ಪ್ರವಾಸ ಅಷ್ಟೇ ಅಲ್ಲ, ಜೊತೆಗೆ ನಮ್ಮ ಅಂತರಂಗದ ಬದುಕಿನ ಬದಲಾವಣೆಗೂ ಕೂಡ ಪ್ರೇರಣೆ ಆಗೋಂಥ. ಇದನ್ನು ನಾವು ನಮ್ಮ ಹಿರಿಯ ಗುರುಗಳು ಯಾವಾಗಲೂ ಕೂಡ ಶಿವಾನುಭವ ಪ್ರವಾಸ ಅಂತ ಕರೀತಾ ಇದ್ರು. ಬರೀ ಪ್ರವಾಸ ಅಲ್ಲ, ಶಿವಾನುಭವ ಪ್ರವಾಸ ಅಂತ. ಅವರು ಎಲ್ಲೇ ಪ್ರವಾಸ ಹೋದರೂ ಕೂಡ ಹೀಗೆ ಪ್ರಾರ್ಥನೆ ಮಾಡುವಂಥದ್ದು, ಸಾಮೂಹಿಕ ಲಿಂಗ ಪೂಜೆ ಮಾಡುವಂಥದ್ದು, ಇವುಗಳ ಮೂಲಕ ನಮ್ಮ ಆರಂಭ ಚೆನ್ನಾಗಿದ್ದರೆ ಅಂತ್ಯನೂ ಚೆನ್ನಾಗಿರುತ್ತೆ.
ಆರಂಭ ಚೆನ್ನಾಗಿಲ್ಲದೆ ಇದ್ದರೆ ಅಂತ್ಯನೂ ಕೂಡ ಚೆನ್ನಾಗಿರಲ್ಲ. ಹಾಗೆ ಅವ್ರು ಮಾಡ್ತಾ ಕೊನೆಗೊಂದು ನಾಟಕವನ್ನು ಆಡಿಸ್ತಾ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಕಾರ್ಯವನ್ನು ಮಾಡ್ತಾಯಿದ್ರು. ಹಾಗೆಯೇ ನಾವು ಕೂಡ ಈಗ ಶ್ರೀಲಂಕಾಕ್ಕೆ ಹೋಗಿದ್ವಿ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋದವಾಗ ಪೂರ್ಣಾವಧಿ ಪ್ರಾರ್ಥನೆ ಮಾಡೋಕ್ಕಲ್ಲಿ ಅವಕಾಶ ಇಲ್ಲದೇ ಇರ್ಬೋದು. ಆದರೆ ಅವರ ರೂಮ್ನಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೂ ಅವಕಾಶ ಇರುತ್ತಲ್ಲ. ಅವಕಾಶ ಇಂಥಲ್ಲಿ ಸಿಕ್ಕಾಗ ಎಲ್ಲರೂ ಒಂದಾಗಿ ಮಾಡಬೇಕು. ಇಲ್ಲದೇ ಇದ್ದಾಗ ನಮ್ಮ ರೂಮಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ನಮ್ಮ ಗುರುಗಳು ನಮಗೆ ತೋರಿಸ್ಕೊಟ್ಟರು. ಅದೇ ಪರಂಪರೆ ಮುಂದುವರಿಯುತ್ತೆ. ಇನ್ನು ನಿಮಗೆ 6 ಗಂಟೆಗೆ ಹೇಳೋದು ಹೆಂಗಪ್ಪ ಅನ್ನೋವಂಥದ್ದು ಕೆಲವ್ರಿಗಾದರೂ ಇರ್ಬೋದು. ನೀವು ಗಮನಿಸಿರಬೇಕು, ಮೊನ್ನೆ ನಾವು 2 ಫ್ಲೈಟು ಬದಲಾವಣೆ ಮಾಡಿಕೊಂಡು ಇಲ್ಲಿ ಬಂದಾಗ 3 ಗಂಟೆ ಆಗಿತ್ತು. ರಾತ್ರಿ ಅಂತೂ ಯಾರೂ ನಾವು ನಿದ್ರೆ ಮಾಡಲಿಲ್ಲ. ಬಹುಶಃ ನಮ್ಮ ಫ್ಲೈಟ್ನಲ್ಲಿದ್ದರೆ ಯಾರೂ ನಿದ್ರೆ ಮಾಡಲಿಲ್ಲ. ಮರುದಿವಸ ಮತ್ತೆ ಪ್ರಯಾಣ ಮಾಡಿದ್ವಿ. ರಾತ್ರಿ ನಮಗೆ ಮತ್ತೂ ನಿದ್ರೆ ಬರಲಿಲ್ಲ. ಹೋಗಲಿ, ನಿನ್ನೆ ನಿದ್ರೆ ಬಂತ ಅಂದರೆ ನಿನ್ನೆನೂ ನಿದ್ರೆ ಬರಲಿಲ್ಲ. ನಾವು ಪ್ರತಿ ಗುರುವಾರ ಒಂದು ಲೇಖನ ಬರೆದು ಕಳಿಸ್ತೇವೆ. ಬುಧವಾರನೇ ಬರಿತೇವೆ. ಗುರುವಾರ ಅದನ್ನು ಇದರಲ್ಲಿ ನಗರವಾಣಿ ಅಂತ ದಾವಣಗೆರೆಯಲ್ಲಿ ಪ್ರತಿ ವಾರನೂ ಪ್ರಕಟ ಆಗುತ್ತೆ. ಹಾಗೆ ನಿನ್ನೆನೂ ಕೂಡ ನಾವು ಬೆಳಗ್ಗೆ ಭಾಳ ಬೇಗ 3 ಗಂಟೆಗೆ ಎದ್ದು ಆ ಲೇಖನ ಬರೀಲೇಬೇಕಲ್ಲ, ಬರೀದೇ ಇದ್ರಾಗಲ್ಲ. ಅಂದರೆ ನಿಮಗೇನಾದರೂ ಒಂದು ಅರ್ಜಿತ್ತು ಅಂದರೆ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಲೇಖನನ ಓದಿಬಿಡ್ಬೇಕು ಕೊಡಬೇಕು. ನಾವು ಕೈಯಿಂದ ಬರೆಯೋಕ್ಕೆ ಹೋಗಲ್ಲ. ಯಾಕೆಂತಂದರೆ ಅದು ಮೊದಲೆಲ್ಲ ಕೈಯಿಂದ ಬರಿತಾ ಇದ್ವಿ. ಈಗ ಯಂತ್ರಗಳು ಬಂದಿರೋದ್ರಿಂದ ಭಾಳ ಸುಲಭ. ಶರಣ ನುಡಿಯುವುದೇ ಶಿವತತ್ವ. ಸಭೆ ಸಮಾರಂಭಗಳು ಕೇವಲ ಪ್ರದರ್ಶನದ ಸರಕಿನಂತಾಗದೆ ಅವು ಅಂತರಾವಲೋಕನಕ್ಕೆ ಪ್ರೇರಕವಾಗಿ ವ್ಯಕ್ತಿಯ ಸಮಾಜದ ಬದುಕನ್ನು ಪರಿವರ್ತಿಸಬೇಕು. ಮಾನವ ಜನ್ಮ ಬಹುದೊಡ್ಡದು, ಇದ ಹಾನಿ ಮಾಡಬೇಡಿ ಚಪ್ಪಗಳಿರ ಎನ್ನುವುದು ದಾಸವಾಗಿದೆ. ಮನುಷ್ಯನಿಗೆ ತಾನು ಯಾರೋ, ಎಲ್ಲಿಂದ ಬಂದಿರುವೆ, ಮುಂದೆ ಏನಾಗಬೇಕು ಎನ್ನುವ ಚಿಂತನೆ ಇರಬೇಕು. ಮಾನವನದು ಅರಿವಿನ ಜನ್ಮ. ಆತ ಅಜ್ಞಾನ ಮೌಢ್ಯಕ್ಕೆ ಬಲಿಯಾಗಬಾರದು. ಇಂದು ಮನುಷ್ಯ ತನ್ನ ಬುದ್ಧಿಗೆ ಕೊಟ್ಟ ಬೆಲೆಯನ್ನು ಹೃದಯಕ್ಕೆ ಕೊಡದಂತಾಗಿದ್ದಾನೆ. ತಲೆಯಲ್ಲಿ ನಡೆಯುವ ಹೊಳಲು ಹೃದಯದಿಂದ ನಡೆಯುವುದು ಬಹುಮುಖ್ಯ. ಮಾನವ ಜನ್ಮ ಶ್ರೇಷ್ಠವಾದುದಾದರೂ ಅದರ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ. ಕಾರಣ ಮನುಷ್ಯ ಅನೇಕ ದೌರ್ಬಲ್ಯಗಳಿಗೆ ಬಲಿಯಾಗಿ ತನ್ನ ಜೀವನದ ಮಹತ್ವ ಅರಿಯದೆ ವಿಷಯ ವಾಸನೆಗಳ ದಾಸನಾಗುತ್ತಿದ್ದಾನೆ. ನಮ್ಮಲ್ಲಿ ಶರಣರ, ಸಂತರ, ಮಹಾತ್ಮರ ಅಮರ ಸಂದೇಶಗಳಿಗೆ ಕೊರತೆ ಇಲ್ಲ. ಆದರೆ ಆ ಸಂದೇಶಗಳ ಆಚರಣೆ ಕ್ವಶನ್ ಮಾರ್ಕ್. ಶರಣರ ತತ್ವಾದರ್ಶಗಳು ಸರಳವಾಗಿದ್ದು ಅವು ಎಲ್ಲರ ಹೃದಯವನ್ನು ಸುಲಭವಾಗಿ ತಲುಪುವಂತೆ ಇವೆ. ಹಾಗಂತ ಅವುಗಳನ್ನು ಪೂಜನೀಯ ಸ್ಥಾನದಲ್ಲಿಟ್ಟು ನೋಡಿದರೆ ಸಾಲದು. ಆ ತತ್ವಗಳನ್ನು ಅರಿತು ಆಚರಣೆಯಲ್ಲಿ ತರುವ ಸಂಕಲ್ಪ ಮುಖ್ಯವಾಗಬೇಕು. ಶರಣರ ವಿಚಾರಗಳು ಕೇವಲ ವಿಚಾರಗಳಲ್ಲ, ಅವು ನಡೆನುಡಿಯ ಸಿದ್ಧಾಂತಗಳು, ಅರಿವು, ಆಚಾರದ. ಆದರೆ ಆ ತತ್ವಗಳ ಅರಿವಿದ್ದವರೂ ಸಹ ಆಚರಣೆಯಿಂದ ಬಹುದೂರ ಉಳಿದಿದ್ದಾರೆ. ಹಾಗಾಗಿ ವ್ಯಕ್ತಿಯ ವ್ಯಕ್ತಿತ್ವ ದಿನದಿಂದ ದಿನಕ್ಕೆ ವಿನಾಶದ ದಾರಿ ಹಿಡಿಯುತ್ತಿದೆ. ಶರಣರ ಕ್ರಾಂತಿ ಸಾಮಾಜಿಕ ನೆಲೆಯಲ್ಲಿ ಪ್ರಾರಂಭವಾಗಿದ್ದರೂ ಅದಷ್ಟೇ ಅವರ ಉದ್ದೇಶವಾಗಿರದೆ ಅನುಭವ ಮಂಟಪದ ಮೂಲಕ ಮಾನವನನ್ನು ಶರಣನನ್ನಾಗಿಸುವುದು ಆಗಿದೆ. ಅದಕ್ಕಾಗಿ ಅವರು ಜಾರಿಯಲ್ಲಿ ತಂದದ್ದು ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ನಿಷ್ಠೆ. ಮನುಷ್ಯ ತನ್ನ ಸ್ವಪ್ರತಿಷ್ಠೆ, ಅಹಂ ಬಿಟ್ಟು ಶರಣರ ವಚನಗಳ ಅನುಸಂಧಾನ ಮಾಡಿದರೆ ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸಲು ಸಾಧ್ಯ. ಅದನ್ನೇ ಶಿವಜೀವರ ಐಕ್ಯ ಎನ್ನಬಹುದು. ವಚನಗಳು ಜೀವ ಶಿವನಾಗುವ ಪರಿಯನ್ನೇ ತಿಳಿಸಿಕೊಡುತ್ತವೆ. ಏನ ಕಂಡಡೆ ಏನಯ್ಯ, ತನ್ನ ಕಾಣದಾತ ಕುರುಡ. ಏನ ಕೇಳಿದಡೆ ಏನಯ್ಯ, ತನ್ನ ಕೇಳದಾತ ಕಿವುಡ. ಏನ ಮಾತನಾಡಿದಡೆ ಏನಯ್ಯ, ತನ್ನ ಮಾತಾಡದಾತ ಮೂಕ. ದಿಟದಿಂದ ತನ್ನ ತಾ ಕಾಣಬೇಕು, ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಮಾತಾಡಬೇಕು. ಇದೇ ತನ್ನ ನೆಲೆ, ಸ್ವಭೂಮಿ, ಸ್ವಸ್ವರೂಪ ಕಾಣ ಗುಹೇಶ್ವರ. ಅಲ್ಲಂ ಪ್ರಭುದೇವರ ಒಂದು ವಚನ ಇದೆ. ಮನುಷ್ಯ ತನ್ನ ನೆಲೆಯನ್ನು ಅರಿತು
ಸ್ವಸ್ವರೂಪ ದರ್ಶನ ಪಡೆಯುವುದರಲ್ಲೇ ಆತನ ಸಾರ್ಥಕತೆ ಇದೆ. ವಿಚಿತ್ರವೆಂದರೆ ತಾನಾರು ಎನ್ನುವುದನ್ನು ಹೊರತುಪಡಿಸಿ ಮನುಷ್ಯ ಏನೆಲ್ಲ ಕಾಣುವ, ಕೇಳುವ, ಮಾತನಾಡುವ ಗುಂಗಿನಲ್ಲೇ ಬದುಕುತ್ತಿದ್ದಾರೆ. ಅದನ್ನೇ ಪ್ರಭುದೇವರು ಈ ವಚನದಲ್ಲಿ ಪರಿಣಾಮಕಾರಿಯಾಗಿ ತಿಳಿಸಿದ್ದಾರೆ. ಇವತ್ತು ವಿದ್ಯಾಬಲ, ಹಣಬಲ, ಆಸ್ತಿ ಬಲ, ಅಧಿಕಾರ ಬಲ, ಜನಬಲದ ಭ್ರಮೆಯಲ್ಲಿ ಮನುಷ್ಯ ಸ್ವಸ್ವರೂಪದಿಂದ ದೂರ ಸರಿಯುತ್ತಿದ್ದಾನೆ. ವಿಲಾಸಮಯ ಜೀವನವೇ ಶ್ರೇಷ್ಠವಾದದ್ದು ಎನ್ನುವ ಭ್ರಮೆಯಿಂದ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿ ಎಳೆದುಕೊಳ್ಳುತ್ತಿದ್ದಾನೆ. ಜೀವನದಲ್ಲಿ ಏನನ್ನು ಬೇಕಾದರೂ ಕಾಣಬಹುದು, ಆದರೆ ಅದು ಮುಖ್ಯವಲ್ಲ. ಆತ ತನ್ನನ್ನು ತಾನು ಕಾಣಬೇಕು. ಅಂದರೆ ಸ್ವಸ್ವರೂಪದ ದರ್ಶನ ಪಡೆಯುವುದು ಮುಖ್ಯ. ಇಲ್ಲವಾದರೆ ಆತ ಕುರುಡನಿದ್ದಂತೆ. ಇಂದು ವೈಜ್ಞಾನಿಕ ಸಾಧನೆಗಳಿಂದ ಏನನ್ನಾದರೂ ಕೇಳಿಸಿಕೊಳ್ಳಬಹುದು. ಹೊರಗಿನದೆಲ್ಲವನ್ನೂ ಕೇಳಿಸಿಕೊಂಡು ತನ್ನ ಅಂತರಂಗದ ಧ್ವನಿಯನ್ನೇ ಕೇಳಿಸಿಕೊಳ್ಳದಿದ್ದರೆ ಆತ ಕುರುಡನಿದ್ದಂತೆ. ಮನುಷ್ಯ ಜಗತ್ತಿನ ಏನೆಲ್ಲ ವಿಚಾರಗಳನ್ನು ಮಾತನಾಡುವಷ್ಟು ಪ್ರವೀಣ. ಆದರೆ ತನ್ನ ಅಂತರಂಗದ ಜೊತೆಗೆ ಮಾತನಾಡದಿದ್ದರೆ ಆತ ಮೂಕನಿದ್ದಂತೆ. ಶಿವ ಸಾಕ್ಷಾತ್ಕಾರದ ಮೂಲಕ ಆತ ತನ್ನನ್ನು ತಾನು ಕಾಣಬೇಕು, ಕೇಳಬೇಕು, ತನ್ನೊಳಗೆ ತಾನು ಮಾತನಾಡಬೇಕು. ವಿಷಾದದ ಸಂಗತಿ ಎಂದರೆ ಮನುಷ್ಯ ಇದನ್ನು ಬಿಟ್ಟು ತಾನು ಕೀರ್ತಿವಂತನಾಗಬೇಕು, ಲೋಕಮಾನ್ಯನಾಗಬೇಕು, ಹೆಚ್ಚು ಸಂಪತ್ತು ಗಳಿಸಿ ಐಷಾರಾಮಿ ಜೀವನ ನಡೆಸಬೇಕು ಎನ್ನುವ ಕನಸಿನಲ್ಲೇ ಮುಳುಗಿದ್ದಾನೆ. ಮನುಷ್ಯನ ಘನತೆ ಇರುವುದು ಹೇಗೋ ಕಾಲ ತಳ್ಳುವಲ್ಲಿ, ಕೀರ್ತಿವಂತನಾಗುವುದರಲ್ಲಿ, ಲೋಕಮಾನ್ಯನಾಗಿ ಮೆರೆಯುವುದರಲ್ಲಿ ಅಲ್ಲ. ಅದಿರುವುದು ತನ್ನ ಸ್ವಸ್ವರೂಪವನ್ನು ಅರಿಯುವುದರಲ್ಲಿ. ಇದನ್ನು ಮರೆತು ಮನುಷ್ಯ 100 ನೋದಿ 100 ಕೇಳಿದರೆ ಏನು ಫಲ ಎಂದು ಪ್ರಶ್ನಿಸುತ್ತಾರೆ ಬಸವಣ್ಣವರು. ಓದಿ ಕೇಳಿದ್ದರ ಫಲವಾಗಿ ಆಸೆಯಿಂದ ಮುಕ್ತರಾಗಬೇಕಾಗಿ, ರೋಷ ಅಡಗಬೇಕು. ಯಾವುದು ಜ್ಞಾನ, ಯಾವುದು ಅಜ್ಞಾನ ಎನ್ನುವ ಅರಿವಾಗಬೇಕಾಗಿ, ಮಜ್ಜನಕ್ಕೆರೆಯುವ ಮೂಲಕ ಮಾತು ಮನಸ್ಸುಗಳ ಅಂತರ ನೀಗಬೇಕಾಗಿ. ಮೊದಲೇ ಹೇಳಿದಂತೆ ಮನುಷ್ಯನದು ಅರಿವಿನ ಜನ್ಮ. ಆತ ಈ ಲೋಕಕ್ಕೆ ಬಂದಿರುವುದು ಶಿವಜ್ಞಾನ ಪಡೆಯಲು. ಈ ಅವಕಾಶ ಇರುವುದು ಮನುಷ್ಯ ಜನ್ಮಕ್ಕೆ ಮಾತ್ರ. ಆದರೆ ಆತ ಆಸೆ, ರೋಷ, ಅಹಂಕಾರ, ಕುಟಿಲ, ಕುಹಕಗಳಿಗೆ ಬಲಿಯಾಗಿ ತನ್ನತನದ ಅರಿವನ್ನೇ ಮರೆತು ಸಂಸಾರ ಸುಖದಲ್ಲಿ ತೇಲಾಡುತ್ತಿದ್ದಾನೆ. ಅದಕ್ಕೆ ಬಸವಣ್ಣವರು ಸಂಸಾರ ಗಾಳಿಯ ಸೊಡರು, ಸಿರಿ ಎಂಬುದು ಸಂತೆಯ ಮಂದಿ, ಇದನ್ನು ನೆಚ್ಚಿ ಕೆಡಬೇಡ ಎಂದು ಎಚ್ಚರಿಸಿದ್ದಾರೆ. ಬದಲಾಗಿ ಅವುಗಳನ್ನು ಮರೆತು ಕೂಡಲ ಸಂಗಮ ದೇವರನ್ನು ಪೂಜಿಸಬೇಕು ಎನ್ನುತ್ತಾರೆ. ಅದನ್ನೇ ಮಹಾದೇವಿಯಕ್ಕ ಇನ್ನೊಂದು ರೀತಿಯಲ್ಲಿ ಹೇಳುವರು. ಪೃಥ್ವಿಯ ಕೂಡದ ಮುನ್ನ, ಅಪ್ಪುವ ಕೂಡದ ಮುನ್ನ, ತೇಜವ ಕೂಡದ ಮುನ್ನ, ವಾಯುವ ಕೂಡದ ಮುನ್ನ, ಆಕಾಶವ ಕೂಡದ ಮುನ್ನ, ಪಂಚೇಂದ್ರಿಯಗಳೆಲ್ಲ ಹಂಚು ಹರಿಯಾಗದ ಮುನ್ನ ಚನ್ನಮಲ್ಲಿಕಾರ್ಜುನಂಗೆ ಶರಣೆ ಎಂದಿದೆ. ಈ ದೇಹ ಪಂಚಭೂತಾತ್ಮಕವಾದದ್ದು. ಇಂಥ ದೇಹದಲ್ಲಿ ನಾವು ಯಾವ ಸ್ವರೂಪದಲ್ಲಿದ್ದೇವೆ ಎನ್ನುವ ವಿವೇಕ ಉದಯಿಸಲು ನಾನು ಯಾರು, ಎಲ್ಲಿಂದ ಬಂದಿರುವೆ, ಏಕೆ ಬಂದಿರುವೆ, ಮುಂದೆ ಏನು, ಇಂಥ ಪ್ರಶ್ನೆಗಳನ್ನು ಪ್ರತಿಯೊಬ್ಬರೂ ಕೇಳಿಕೊಳ್ಳಬೇಕು. ಆಗ ವ್ಯಕ್ತಿಯ ಬದುಕು ಸಾರ್ಥಕತೆ ಕಡೆಗೆ, ಆತ್ಮಕಲ್ಯಾಣದ ಕಡೆಗೆ ಮುಖ ಮಾಡಲು ಸಾಧ್ಯ. ವಿಷಾದದ ಸಂಗತಿ ಎಂದರೆ ಮನುಷ್ಯ ತನ್ನ ಅಂತರಂಗವನ್ನು ಬಿಟ್ಟು ಉಳಿದೆಲ್ಲ ಕಡೆ ಪ್ರಶ್ನೆ ಮಾಡ್ತಾನೆ, ಸಂಶೋಧನೆ ಮಾಡ್ತಾನೆ. ಆದರೂ ಅವನ ಬದುಕಿನಲ್ಲಿ ತೃಪ್ತಿ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಮನುಷ್ಯನಾಗಿ ಅವನು ಇವುಗಳನ್ನು ಅನುಭವಿಸಬೇಕಾಗಿತ್ತು. ಅದಕ್ಕಾಗಿ ಅಲ್ಲಂಪ್ರಭುಗಳು ಹೇಳಿದ್ದು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯರತ್ನವ ಕೆಡಗೊಡದೆ ಆ ರತ್ನವ ನೀನು ಅಲಂಕರಿಸಿದೆ ಅದಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತರೆಲ್ಲ ಕಾಣ ಎಲೆ ಮನವೇ. ಭೂಮಿ, ಹೇಮ, ಕಾಮಿನಿ ನನ್ನವಲ್ಲ ಎಂದುಕೊಂಡವರು ತುಂಬ ವಿರಳ. ಇವುಗಳಲ್ಲೇ ಎಲ್ಲಿಲ್ಲದ ಮೋಹ. ಈ ಮೋಹ ಅಂತರಂಗದ ಅರಿವಿನಂತ ಇರಬೇಕಾಗಿತ್ತು. ಜ್ಞಾನರತ್ನವನ್ನು ಸಂಪಾದಿಸಿದಾಗ ಆತ ಎಲ್ಲರಿಗಿಂತ ಶ್ರೀಮಂತನಾಗಲು, ಸುಖಿಯಾಗಲು ಸಾಧ್ಯ. ಮನುಷ್ಯ ಏನೆಲ್ಲ ಸಾಧನೆ ಮಾಡಿ ಕಳಶಪ್ರಾಯನಾಗಿದ್ದರೂ ಅವನ ಹೃದಯದಲ್ಲಿ ತೃಪ್ತಿ ಇಲ್ಲ. ಬಾಹ್ಯ ಜ್ಞಾನ, ಸುಖ, ಸಂಪತ್ತು ಹೆಚ್ಚಿದಂತೆ ಹೃದಯದಲ್ಲಿ ತಾಪ ಹೆಚ್ಚುವುದು. ಇದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಪ್ರಸಂಗ. ಅದಕ್ಕಾಗಿ ಪುರದ ನಾಗಣ್ಣ ಎನ್ನುವ ಶರಣರು ನೆನೆಯುವ ಮನಕ್ಕೆ ಮಣ್ಣನ್ನು, ನೋಡುವ ಕಣ್ಣಿಗೆ ಹೆಣ್ಣನ್ನು, ಪೂಜಿಸುವ ಕೈಗೆ ಹೊನ್ನನ್ನು ತೋರಿ
ಮನುಷ್ಯ ಯಾವ ದಾರಿಯಲ್ಲಿ ಹೋಗಬೇಕಾಗಿತ್ತು ಎನ್ನುವ ಅರಿವನ್ನೇ ಮರೆ ಮಾಡಿದೆಯಲ್ಲ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ಸತ್ಯದ ಸಾಕ್ಷಾತ್ಕಾರಕ್ಕೆ ಇವೆಲ್ಲ ಅಡ್ಡಿಯಾಗುವ ಪರದೆಗಳು. ಈ ಪರದೆಗಳನ್ನು ಹರಿದೊಗೆದಾಗಲೇ ಸತ್ಯದ ಸಾಕ್ಷಾತ್ಕಾರ ಸಾಧ್ಯ. ಪ್ರತಿಯೊಬ್ಬರ ಹೃದಯದಲ್ಲೂ ಬೆಲೆ ಕಟ್ಟಲಾಗದ ಸಂಪತ್ತಿದೆ. ದೇಹ ಹೃದಯಕ್ಕೆ ಹೊದಿಸಿರುವ ಕವಚವಷ್ಟೇ. ಅದು ನೀರ ಮೇಲಿನ ಗುಳ್ಳೆ ಇದ್ದಂತೆ. ಇದರಲ್ಲಿ ಏನನ್ನು ತುಂಬಿಕೊಳ್ಳಬೇಕು ಎನ್ನುವ ವಿವೇಕ ಇಲ್ಲದಿದ್ದರೆ ಆ ಚೀಲ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದು. ಮನುಷ್ಯ ಜನ್ಮ ಸಾರ್ಥಕವಾಗುವುದು ಎಂದರೆ ಭೌತಿಕ ವಿಷಯವಾಸನೆಗಳ ದಾಸರಾಗದೆ ಅಂತರಂಗದ ಬೆಳಕನ್ನು ಕಂಡುಕೊಳ್ಳುವ ಸಂಕಲ್ಪ ಮಾಡಬೇಕು. ಈ ನೆಲೆಯಲ್ಲೇ ಮಹಾದೇವಕ್ಕನವರ ಇನ್ನೊಂದು ವಚನ, ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿಸುತರು ತಮಗೆ ಹರಿದು ಹೋಗುತ್ತಾ ಇದ್ದಾರೆ. ಬೇಡ ಬೇಡವೆಲೆ ಬಂಜೆಯಾಗಿ ಕಡೆಬೇಡ, ಬಯಲೆಂಗೆ ಮನವೇ. ಚನ್ನ ಮಲ್ಲಿಕಾರ್ಜುನನ ಶರಣರ ಸಂಘದಲ್ಲಿ ಪೂಣಿ ಹೊಕ್ಕು ಬದುಕು ಕಂಡ ಮನವೇ. ಏನೇನನ್ನೋ ನಂಬಿ ಹಾಳಾಗದೆ ಶರಣರ ಸಂಘದಲ್ಲಿ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎನ್ನುವುದು ಅಕ್ಕನ ಸಂದೇಶ. ವಚನಕಾರರ ನುಡಿಮುತ್ತುಗಳಂತೆ ಬಾಳದೆ ಸ್ಥಾವರದ ಆರಾಧಕರಾಗಿ ಲಿಂಗಾಯತರೇ ಶರಣತತ್ವದ ವಿರೋಧಿಗಳಾಗುತ್ತಿದ್ದಾರೆ. ಬಸವಣ್ಣನವರು ಹೇಳುವಂತೆ ಶರಣ ನಿದ್ರೆಗೈದರೆ ಅದೇ ಜಪವಾಗಬೇಕು, ಅವನು ಜಾಗೃತಾವಸ್ಥೆಯಲ್ಲಿದ್ದರೆ ಅದೇ ಶಿವರಾತ್ರಿ ಆಗಬೇಕು, ಆತ ನುಡಿದದೇ ಶಿವತತ್ವ ಆಗಬೇಕು. ಆಗ ಬದುಕು ಸಾರ್ಥಕವಾಗುತ್ತೆ. ಆಹಾರ ಎಷ್ಟೇ ರುಚಿಯಾಗಿದೆ ಎಂದರೂ ಅತಿಯಾಗಿ ಉಂಡರೆ ಅಜೀರ್ಣವಾಗುತ್ತದೆ. ಆದರೆ ಜ್ಞಾನ ಅಜೀರ್ಣ ಆಗುವಂಥದ್ದಲ್ಲ. ಪಡೆದಷ್ಟು ಬುದ್ಧಿ ವಿಕಾಸ, ಮನೋವಿಕಾಸ, ಆತ್ಮವಿಕಾಸಕ್ಕೆ ಅವಕಾಶವಾಗುತ್ತದೆ. ಆದರೆ ಬಹುತೇಕ ಜನರು ಜ್ಞಾನಕ್ಕಿಂತ ಹೊನ್ನು, ಹೆಣ್ಣು, ಮಣ್ಣಿನ ಕಡೆಗೆ ಓಡುತ್ತಿದ್ದಾರೆ. ಜನಪ್ರತಿನಿಧಿ, ಸಂಸಾರಿ, ಸನ್ಯಾಸಿ ಎನ್ನದೇ ಪ್ರತಿಯೊಬ್ಬರೂ ಅವುಗಳನ್ನು ಬಯಸುತ್ತಲೇ ಇದ್ದಾರೆ. ಅವು ಬೇಡವೇ ಬೇಡ ಎಂದಲ್ಲ, ಅವುಗಳ ಜೊತೆಗೆ ತಮ್ಮ ಅಂತರಾತ್ಮದ ಕರೆಗೆ ಹೋಗೊಟ್ಟು ಬದುಕು ನಡೆಸುವವರು ಶರಣರಾಗುತ್ತಾರೆ. ಸಂಸಾರ, ಹಣ, ಅಧಿಕಾರ ಇವೆಲ್ಲ ಮರೀಚಿಕೆ ಇದ್ದಂತೆ. ಇವು ಸುಖ ಕೊಟ್ಟಂತೆ ಮಾಡಿ ವ್ಯಕ್ತಿಯನ್ನು ಭ್ರಮೆಯಲ್ಲೇ ಕಾಲುನೂಕುವಂತೆ ಮಾಡುವುದು. ಇವುಗಳಿಂದ ಹೊರಬರಬೇಕು ಎಂದರೆ ನಮ್ಮೊಳಗೆ ಅರಿವು ಜಾಗೃತಗೊಳ್ಳಬೇಕು. ನಿಜವಾದ ಬೆಳಕು ಸೂರ್ಯ, ಚಂದ್ರ, ವಿದ್ಯುತ್ ಮತ್ತಿತರ ಕಡೆಯಿಂದ ಪಡೆಯುವುದಲ್ಲ. ಪ್ರತಿಯೊಬ್ಬರ ಅಂತರಂಗದಲ್ಲೂ ಒಂದು ಬೆಳಕಿದೆ. ಅದು ಆರದ ಹಾಗೆ ನೋಡಿಕೊಂಡರೆ ಮನುಷ್ಯ ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯ. ಇವತ್ತು ಮಾನವೀಯ ಸಂಬಂಧಗಳು ಸಹ ಕೃತಕವಾಗುತ್ತಲಿವೆ. ಶ್ರೀಮಂತ ತಂದೆ ತನ್ನ ಮಗನಿಂದ ಪ್ರತಿ ತಿಂಗಳು ಜೀವನಾಂಶ ಕೊಡಿಸಬೇಕೆಂದು ನ್ಯಾಯಾಲಯಕ್ಕೆ ಹೋಗುತ್ತಾನೆ. ನಿಮ್ಮಲ್ಲೇ ಬೇಕಾದಷ್ಟು ಸಂಪತ್ತಿರುವಾಗ ಮಗನಿಂದ ಜೀವನಾಂಶ ಬಯಸುವುದೇಕೆ ಎಂದು ಕೇಳುತ್ತಾರೆ ನ್ಯಾಯಾಧೀಶರು. ಯಾಕೆ ಎನ್ನುವುದು ನನಗೆ ಮಾತ್ರ ಗೊತ್ತು ಎನ್ನುತ್ತಾನೆ ಶ್ರೀಮಂತ. ನ್ಯಾಯಾಧೀಶರು ಮಗನನ್ನು ಕರೆಸಿ, ನಿನ್ನ ತಂದೆ ಜೀವನಾಂಶ ಬಯಸುತ್ತಾರೆ ಎಂದಾಗ, ಅವರಿಲ್ಲದೆ ನಾನಿಲ್ಲ, ಅವರು ಏನು ಕೇಳಿದರೂ ಕೊಡುವೆ ಎನ್ನುವನು. ಆಗ ತಂದೆ ಕೇಳಿದ್ದು, ಪ್ರತಿ ತಿಂಗಳು 100 ರೂಪಾಯಿಗಳನ್ನು ಮಗನೇ ಮನೆಗೆ ತಂದು ಕೊಡಬೇಕು. ನ್ಯಾಯಾಧೀಶರು ಅವನ ಅಭಿಪ್ರಾಯದಂತೆ ನಿರ್ಣಯ ನೀಡುತ್ತಾರೆ. 100 ರೂಪಾಯಿಗಳಿಗಾಗಿ ನ್ಯಾಯಾಲಯಕ್ಕೆ ಬರುವ ಅಗತ್ಯವಿತ್ತೆ ಎಂದು ನ್ಯಾಯಾಧೀಶರು ಖಾಸಗಿಯಾಗಿ ಶ್ರೀಮಂತರನ್ನು ಕೇಳಿದಾಗ ಅವರು ಹೇಳಿದ್ದು, ನನಗೆ ಹಣ ಮುಖ್ಯವಲ್ಲ, ಆ ಹಣ ಕೊಡುವ ಕಾರಣಕ್ಕಾದರೂ ಮಗ ತಿಂಗಳಿಗೊಮ್ಮೆ ಮನೆಗೆ ಬಂದಾಗ ಅವನ ಮುಖ ನೋಡಲು, ಮಾತನಾಡಲು, ಜೊತೆಗೆ ಊಟ ಮಾಡಲು ಅವಕಾಶವಾಗುತ್ತದೆ. ಇದಕ್ಕಿಂತ ದೊಡ್ಡ ಮೊತ್ತ ಇನ್ನೇನು ಬೇಕು ನನಗೆ ಎಂದ. ಆಗ ನ್ಯಾಯಾಧೀಶರು 3 ದಿನ ನ್ಯಾಯಾಲಯಕ್ಕೆ ರಜೆ ಹಾಕಿ ತಮ್ಮ ತಂದೆಯನ್ನು ನೋಡಲು ಹೋದರು. ಇಲ್ಲಿ ಹಣಕ್ಕಿಂತ ಬಾಂಧವ್ಯ ಮುಖ್ಯ. ಸಹೋದರ, ಸಹೋದರಿ, ತಂದೆ, ತಾಯಿ, ಮಗ ಹೀಗೆ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರೆ ಆ ಸಂತೋಷಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ. ಇದೇ ನಿಜವಾದ ಸಂಪತ್ತು. ಇಂಥ ಸಂಪತ್ತಿನಿಂದಲೂ ಮನುಷ್ಯ ವಂಚಿತನಾದರೆ ಅವನ ಅಧಿಕಾರ, ಸಂಪತ್ತು ಕಟ್ಟಿಕೊಂಡು ಮಾಡುವುದೇನಿದೆ. ಇದು ನಿನ್ನೆ ರಾತ್ರಿ ಬರೆದಿತ್ತು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀವಿ ಅಂತಂದರೆ, ನಿಮಗೊಂದು ಕ್ರಿಯಾಶೀಲತೆ, ಬದ್ಧತೆ ಇರಬೇಕು ಅಂತ. ಆ ಬದ್ಧತೆ, ಕ್ರಿಯಾಶೀಲತೆ ಏನು ಮಾಡಲಿಕ್ಕಾಗಲ್ಲ. ಇಂಥ ಪ್ರವಾಸಕ್ಕೆ ಬಂದಾಗಲೂ ಕುಡಿಯೋವಂಥವ್ರು ಇದ್ದಾರೆ ಅಂತ ನಿನ್ನೆ ರಾತ್ರಿ ಕೇಳಿ ನನಗೆ ಬಹಳ ವ್ಯತ್ಯಯ ಆಯಿತು. ನಾವಿಲ್ಲಿ ಬಂದಿರೋವಂಥ ಕುಡಿಯೋಕ್ಕೆ, ತಿನ್ನೋಕ್ಕೆ ಇನ್ನೇನೋ ಮಜಾ ಮಾಡೋಕ್ಕಲ್ಲ. ಹಾಗಾಗಿ ನಿಮ್ಮ ಸುತ್ತಮುತ್ತ ಇರೋವಂಥವ್ರಿಗೆ ಎಲ್ಲರೂ ನೀವು ಸೂಚನೆ ಕೊಡಬೇಕು. ನೀವು ಕುಡಿಯೋಕ್ಕಾಗಿ ಇಲ್ಲಿ ಬಂದು ಕುಡಿಯೋದು ಅಲ್ಲೇ ಕುಡಿಬೋದಾಗಿತ್ತು. ನಿಮ್ಮ ಊರಲ್ಲೇ ಇದ್ಕೊಂಡು ಇದಕ್ಕಿಂತ ಒಳ್ಳೆ ಊಟ ಮಾಡ್ಬೋದಾಗಿತ್ತು, ಇದಕ್ಕಿಂತ ಚೆನ್ನಾಗಿ ಜೀವನ ಮಾಡ್ಬೋದಾಗಿತ್ತು. ಇಲ್ಲಿ ಬಂದಾಗ ಮತ್ತೆ ನಾವು ಕುಡಿತೇವೆ, ತಿಂತೇವೆ ಅಂತ